23ನೆಯ ಸರ್ಗ. ವಿಶ್ವಾಮಿತ್ರರ ಸಹಿತ ರಾಮ ಲಕ್ಷ್ಮಣರು ಸರಾಯು ಗಂಗಾ ನದಿಗಳ ಸಂಗಮದ ಸಮೀಪದಲ್ಲಿದ್ದ ಆಶ್ರಮದಲ್ಲಿ ರಾತ್ರಿ ತಂಗಿದಿದ್ದು. ರಾತ್ರಿ ಕಳೆದು ಸುಪ್ರಭಾತವಾದಾಗ ಮಹಾಮುನಿ ವಿಶ್ವಾಮಿತ್ರರು ಹುಲ್ಲು ತರಗೆಲೆಗಳ ಹಾಸಿಗೆಯಲ್ಲಿ ಮಲಗಿದ್ದ ರಾಮ ಲಕ್ಷ್ಮಣರಲ್ಲಿ ಇಂತೆಂದರು. ನರಶ್ರೇಷ್ಠ ಶ್ರೀರಾಮ, ನಿನ್ನಿಂದಾಗಿ ಕೌಸಲ್ಯೆಯು ಸುಪುತ್ರಿವತಿಯಾದಳು. ಮಗು, ನೋಡು, ಪ್ರಾತಃ ಸಂಧ್ಯೆ ಉದಯಿಸಿದೆ. ದೈವ ಸಂಬದ್ಧವಾದ ಅಹನಿಕವನ್ನು ಮಾಡಬೇಕಾಗಿದೆ. ರಾಮ, ಹಾಸಿಗೆಯಿಂದ ಮೇಲೇಳು. ಮಹರ್ಷಿಯ ಈ ಪರಮೋದ್ಧಾರ ಮಾತನ್ನು ಕೇಳಿ ನರಶ್ರೇಷ್ಠರಾದ ವೀರರಿಬ್ಬರು ಸ್ನಾನ ಮಾಡಿ ಕುಲದೇವತೆಗೆ ಅರ್ಘ್ಯವನ್ನಿತ್ತು ಪರಮೋತ್ತಮ ಗಾಯತ್ರಿ ಮಂತ್ರವನ್ನು ಜಪಿಸತೊಡಗಿದರು. ನಿತ್ಯಾಹ್ನಿಕವನ್ನು ಮುಗಿಸಿ ಮಹಾಪರಾಕ್ರಮಿ ಶ್ರೀರಾಮ ಲಕ್ಷ್ಮಣರು ಅತ್ಯಂತ ಪ್ರಸನ್ನರಾಗಿ ತಪೋಧನ ವಿಶ್ವಾಮಿತ್ರರಿಗೆ ಅಭಿವಾದನ ಮಾಡಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾದರು. ದಾರಿ ನಡೆಯುತ್ತಾ ಮಹಾಬಲಿ ರಾಜಕುಮಾರರು ಗಂಗಾ ಸರಾಯು ಶುಭ ಸಂಗಮಕ್ಕೆ ತಲುಪಿ ಅಲ್ಲಿ ದಿವ್ಯ ತ್ರಿಪತೆಗೆ ದೇವನದಿ ಗಂಗೆಯನ್ನು ದರ್ಶಿಸಿದರು. ಸಂಗಮದ ಬಳಿಯಲ್ಲೇ ಶುದ್ಧಾಂತಕರಣವುಳ್ಳ ಮಹರ್ಷಿಗಳ ಒಂದು ಪವಿತ್ರ ಆಶ್ರಮವಿತ್ತು. ಅಲ್ಲಿ ಅವರು ಅನೇಕ ಸಾವಿರ ವರ್ಷಗಳಿಂದ ತೀವ್ರವಾದ ತಪಸ್ಸನ್ನಾಚರಿಸುತ್ತಿದ್ದರು. ಆ ಪವಿತ್ರ ಆಶ್ರಮವನ್ನು ನೋಡಿ ರಘುಕುಲ ತಿಲಕ ಶ್ರೀರಾಮ ಲಕ್ಷ್ಮಣರು ಬಹಳ ಸಂತಸ ಹೊಂದಿದರು. ಅವರು ಮಹಾತ್ಮ ವಿಶ್ವಾಮಿತ್ರರಲ್ಲಿ ಇಂತೆಂದರು. ಪೂಜ್ಯರೇ, ಇದು ಯಾರ ಆಶ್ರಮವಾಗಿದೆ? ಇದರಲ್ಲಿ ಯಾರು ವಾಸಿಸುತ್ತಾರೆ? ಇದನ್ನು ನಾವಿಬ್ಬರು ಕೇಳಲು ಬಯಸುತ್ತಿರುವೆವು. ಇದನ್ನು ಕುರಿತು ನಮ್ಮ ಮನಸ್ಸಿನಲ್ಲಿ ಉತ್ಕಂಠತೆ ಉಂಟಾಗಿದೆ. ಅವರಿಬ್ಬರ ಮಾತನ್ನು ಕೇಳಿ ಮುನಿಶ್ರೇಷ್ಠ ವಿಶ್ವಾಮಿತ್ರರು ನಗುತ್ತಾ, ರಾಮ, ಈ ಆಶ್ರಮವು ಯಾರ ಅಧೀನದಲ್ಲಿತ್ತು? ಇದರ ಪರಿಚಯ ಕೇಳಿರಿ, ಹೇಳುತ್ತೇನೆ. ವಿದ್ವಾಂಸರು ಕಾಮವೆಂದು ಹೇಳುವ ಕಂದರ್ಪನು ಹಿಂದೆ ಸಶರೀರೆಯಾಗಿ ವಿಹರಿಸುತ್ತಿದ್ದನು. ಆಗ ಭಗವಾನ್ ಸ್ಥಾಣು ಅಂದರೆ ಶಿವನು ಇದೇ ಆಶ್ರಮದಲ್ಲಿ ಏಕಾಗ್ರ ಚಿತ್ತನಾಗಿ ತಪಸ್ಸನ್ನಾಚರಿಸುತ್ತಿದ್ದನು. ಒಂದು ದಿನ ಸಮಾಧಿಯಿಂದ ಎದ್ದ ದೇವೇಶ್ವರ ಶಿವನು ಮರುದ್ಗಣಗಳೊಂದಿಗೆ ಎಲ್ಲೋ ಹೋಗುತ್ತಿದ್ದನು. ಆಗಲೇ ದುರ್ಬುದ್ಧಿಯಾದ ಕಾಮನು ಅವನ ಮೇಲೆ ಆಕ್ರಮಣ ಮಾಡಿದನು. ಇದನ್ನು ನೋಡಿದ ಶಿವನು ಹುಂಕಾರದಿಂದ ಅವನನ್ನು ತಡೆದನು. ರಘುನಂದನ, ಭಗವಾನ್ ರುದ್ರನು ರೋಷ ತುಂಬಿದ ದೃಷ್ಟಿಯಿಂದ ತಿರಸ್ಕಾರ ಪೂರ್ವಕ ಅವನ ಕಡೆ ನೋಡಿದ್ದನ್ನು ಮತ್ತೆ ಆ ದುರ್ಬುದ್ಧಿಯ ಶರೀರವು ಶಿವನ ನೇತ್ರಾಗ್ನಿಯಿಂದ ಸುಟ್ಟು ಹೋಯಿತು. ಅಲ್ಲಿ ದಗ್ಧನಾದ ಮನಸ್ವಿ ಕಂದರ್ಪನ ಶರೀರ ನಾಶವಾಯಿತು. ದೇವೇಶ್ವರ ರುದ್ರನು ತನ್ನ ಕ್ರೋಧದಿಂದ ಕಾಮನನ್ನು ಅಂಗಹೀನನಾಗಿಸಿದನು. ರಾಮ, ಅಂದಿನಿಂದ ಅವನು ಅನಂಗನೆಂದು ವಿಖ್ಯಾತನಾದನು. ಶೋಭಾಮಯ ಕಂದರ್ಪನು ತನ್ನ ಅಂಗವನ್ನು ಬಿಟ್ಟ ಪ್ರದೇಶವು ಅಂಗದೇಶವೆಂದು ವಿಖ್ಯಾತವಾಯಿತು. ಇಲ್ಲಿ ಅದೇ ಮಹಾದೇವನ ಪುಣ್ಯ ಆಶ್ರಮವಿದೆ. ವೀರನೇ, ಈ ಮುನಿಗಳು ಆ ಸ್ಥಾಣು ಮಹಾದೇವನ ಧರ್ಮಪರಾಯಣ ಶಿಷ್ಯರಾಗಿದ್ದರು. ಇವರ ಪಾಪವೆಲ್ಲ ನಾಶವಾಗಿ ಹೋಗಿದೆ. ಶುಭ ದರ್ಶನ ರಾಮ. ಇಂದಿನ ರಾತ್ರಿಯಲ್ಲಿ ನಾವು ಈ ಪುಣ್ಯ ಸಲಿಲ ಸರಿತೆಗಳ ನಡುವೆ ವಾಸಿಸೋಣ. ನಾಳೆ ಬೆಳಗ್ಗೆ ಇದನ್ನು ದಾಟಿ ಮುಂದೆ ಪಯಣಿಸುವ. ಈಗ ನಾವೆಲ್ಲರೂ ಪವಿತ್ರರಾಗಿ ಈ ಪುಣ್ಯಾಶ್ರಮಕ್ಕೆ ಹೋಗೋಣ. ಇಲ್ಲಿ ಇರುವುದು ನಮಗೆ ಬಹಳ ಒಳ್ಳೆಯದಾಗಬಹುದು. ನರಶ್ರೇಷ್ಠನೇ, ಇಲ್ಲಿ ಸ್ನಾನ ಮಾಡಿ ಜಪ ಮತ್ತು ಸಾಯಂ ಅಗ್ನಿ ಕಾರ್ಯ ಮುಗಿಸಿ ಬಳಿಕ ರಾತ್ರಿ ಸುಖವಾಗಿ ನಿದ್ರಿಸೋಣ. ಇವರು ಹೀಗೆ ಪರಸ್ಪರ ಮಾತನಾಡುತ್ತಿದ್ದಾಗ ಆ ಆಶ್ರಮವಾಸಿಗಳಾದ ಮುನಿಗಳು ತಪಸ್ಸಿನಿಂದ ಗಳಿಸಿದ ದೂರದೃಷ್ಟಿಯಿಂದ ಇವರ ಆಗಮನವನ್ನು ತಿಳಿದು ಮನಸ್ಸಿನಲ್ಲಿ ಹರ್ಷಿತರಾದರು. ಅವರು ವಿಶ್ವಾಮಿತ್ರರಿಗೆ ಆರ್ಘ್ಯ ಪಾದ್ಯಾದಿ ಆತಿಥ್ಯ ಸತ್ಕಾರವನ್ನು ಅರ್ಪಿಸಿದ ಬಳಿಕ ರಾಮ ಲಕ್ಷ್ಮಣರಿಗೂ ಆತಿಥ್ಯ ನೀಡಿದರು. ಯಥೋಚಿತ್ತ ಸತ್ಕಾರ ಮಾಡಿ ಆ ಮುನಿಗಳು ಈ ಅತಿಥಿಗಳಿಗೆ ಬಗೆ ಬಗೆಯ ಕಥೆಗಳನ್ನು ಹೇಳಿ ಮನೋರಂಜನೆ ಮಾಡಿದರು. ಮತ್ತೆ ಆ ಮಹರ್ಷಿಗಳು ಏಕಾಗ್ರಚಿತ್ತರಾಗಿ ಸಂಧ್ಯಾ ವಂದನೆ ಜಪ ಹೋಮ ಮಾಡಿದರು. ಅನಂತರ ಅಲ್ಲಿರುವ ಮುನಿಗಳು ಉತ್ತಮ ವ್ರತಧಾರಿ ಮುನಿಗಳೊಂದಿಗೆ ವಿಶ್ವಾಮಿತ್ರಾದಿಗಳಿಗೆ ಶಯನಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ಟರು. ಸಮಸ್ತ ಕಾಮನೆಗಳನ್ನು ಪೂರ್ತಿಗೊಳಿಸುವ ಆ ಪುಣ್ಯಾಶ್ರಮದಲ್ಲಿ ವಿಶ್ವಾಮಿತ್ರಾದಿಗಳು ಸುಖವಾಗಿ ಕಳೆದರು.
ಧರ್ಮಾತ್ಮ ಮುನಿಶ್ರೇಷ್ಠ ವಿಶ್ವಾಮಿತ್ರರು ಆ ಮನೋಹರ ರಾಜಕುಮಾರರಿಗೆ ಸುಂದರ ಕಥೆಗಳನ್ನು ಹೇಳುತ್ತಾ ಮನೋರಂಜನೆ ಮಾಡಿದರು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣದ ಆದಿಕಾವ್ಯದ ಬಾಲಕಾಂಡದಲ್ಲಿ 23ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 24ನೆಯ ಸರ್ಗ. ಗಂಗೆಯನ್ನು ದಾಟುತ್ತಿದ್ದಾಗ ನೀರಿನಿಂದ ಹೊರಬರುತ್ತಿದ್ದ ಶಬ್ದದ ವಿಷಯವಾಗಿ ರಾಮ ಲಕ್ಷ್ಮಣರ ಪ್ರಶ್ನೆ, ವಿಶ್ವಾಮಿತ್ರರಿಂದ ವಿವರಣೆ, ಮಲದ ಕರುಷ ಮತ್ತು ತಾಟಕ ಅವನಗಳ ಪರಿಚಯ ಮಾಡಿಕೊಡುತ್ತಾ ತಾಟಕಿಯನ್ನು ವಧಿಸಲು ಶ್ರೀರಾಮನಿಗೆ ಆಜ್ಞಾಪಿಸಿದ್ದು. ಸುಪ್ರಭಾತವಾದ ನಂತರ ನಿರ್ಮಲವಾದ ಗಂಗೆಯಲ್ಲಿ ನಿತ್ಯಾಹ್ನಿಕಗಳನ್ನು ಮುಗಿಸಿ ವಿಶ್ವಾಮಿತ್ರ ಮಹರ್ಷಿಯನ್ನು ಮುಂದು ಮಾಡಿಕೊಂಡು ಶತ್ರುದಮನರಾದ ರಾಮ ಲಕ್ಷ್ಮಣರು ಗಂಗಾ ನದಿಯನ್ನು ದಾಟುವಲ್ಲಿಗೆ ಬಂದರು. ಆಗ ಉತ್ತಮ ವ್ರತಗಳನ್ನು ಪಾಲಿಸುವ ಆ ಪುಣ್ಯಾಶ್ರಮದ ಮಹಾತ್ಮ ಮುನಿಗಳು ಒಂದು ಸುಂದರ ನಾವೆಯನ್ನು ತರಿಸಿ ವಿಶ್ವಾಮಿತ್ರರಲ್ಲಿ ಹೇಳಿದರು, ಮಹರ್ಷಿಗಳೇ, ರಾಜಕುಮಾರರು ಮುಂದು ಮಾಡಿ ನೀವು ನಾವೆಯನ್ನು ಹತ್ತಿರಿ. ನಿರ್ವಿಘ್ನವಾಗಿ ಗಂಗೆಯನ್ನು ದಾಟಿ ಮುಂದಿನ ಮಾರ್ಗಕ್ರಮಣ ಮಾಡಿರಿ. ವಿಳಂಬವಾಗುವುದು ಬೇಡ. ವಿಶ್ವಾಮಿತ್ರರು ಹಾಗೆಯೇ ಆಗಲಿ ಎಂದು ಹೇಳಿ ಆ ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿ ರಾಮ ಲಕ್ಷ್ಮಣರೊಂದಿಗೆ ಸಮುದ್ರಗಾಮಿನಿಯಾದ ಗಂಗಾ ನದಿಯನ್ನು ದಾಟಲನುವಾದರು. ನಾವೆಯು ನದಿಯ ನಡುಭಾಗಕ್ಕೆ ಬಂದಾಗ ಅಲೆಗಳ ಹೊಡೆತದಿಂದ ನದಿಯ ಬೋರ್ಗರೆಯುವ ಶಬ್ದವು ಕೇಳುತ್ತಿತ್ತು. ಇದರ ಕಾರಣವನ್ನು ತಿಳಿಯಬೇಕೆಂದು ಕುತೂಹಲ ರಾಮ ಲಕ್ಷ್ಮಣರಿಬ್ಬರಿಗೂ ಉಂಟಾಯಿತು. ಆಗ ಶ್ರೀರಾಮನು ನದಿಯ ಮಧ್ಯಭಾಗದಲ್ಲೇ ಮುನಿವರ ವಿಶ್ವಾಮಿತ್ರರಲ್ಲಿ ಶ್ರೀರಾಮನು ಅಲೆಗಳ ಪರಸ್ಪರ ಹೊಡೆತದಿಂದ ಇಲ್ಲಿ ಇಂತಹ ತುಮುಲ ಧ್ವನಿ ಏಕೆ ಉಂಟಾಗುತ್ತಿದೆ ಎಂದು ಕೇಳಿದನು. ಶ್ರೀರಾಮನ ಮಾತಿನಲ್ಲಿ ಇದನ್ನು ತಿಳಿಯುವ ಉತ್ಕಂಠತೆ ಇತ್ತು. ಅದನ್ನು ಕೇಳಿ ಧರ್ಮಾತ್ಮ ವಿಶ್ವಾಮಿತ್ರರು ಆ ಮಹಾಶಬ್ದದ ನಿಶ್ಚಿತ ಕಾರಣವನ್ನು ತಿಳಿಸುತ್ತಾ ಹೇಳಿದರು, ನರಶ್ರೇಷ್ಠ ರಾಮನೇ, ಕೈಲಾಸ ಪರ್ವತದಲ್ಲಿ ಒಂದು ಸುಂದರ ಪರ್ವತವಿದೆ. ಬ್ರಹ್ಮದೇವರು ಅದನ್ನು ಮಾನಸಿಕ ಸಂಕಲ್ಪದಿಂದ ಪ್ರಕಟಪಡಿಸಿದ್ದನು. ಮನಸ್ಸಿನಿಂದ ಉಂಟಾದ್ದರಿಂದಲೇ ಅದನ್ನು ಉತ್ತಮ ಮಾನಸ ಸರೋವರ ಎಂದು ಹೇಳುತ್ತಾರೆ. ಆ ಸರೋವರದಿಂದ ಒಂದು ನದಿ ಹೊರಟು ಅಯೋಧ್ಯಾಪುರಿಯನ್ನು ಸುತ್ತುವರಿದು ಹರಿಯುತ್ತಿದೆ. ಬ್ರಹ್ಮ ಸರಸ್ಸಿನಿಂದ ಹೊರಟ ಕಾರಣ ಅದು ಪವಿತ್ರ ಸರಯೂ ನದಿ ಎಂದು ವಿಖ್ಯಾತವಾಗಿದೆ. ಅದರ ಜಲವು ಗಂಗೆಯಲ್ಲಿ ಸೇರುತ್ತದೆ. ಎರಡು ನದಿಗಳ ಸಂಘರ್ಷದಿಂದ ಆ ತುಮುಲ ಶಬ್ದ ಕೇಳುತ್ತದೆ. ರಾಮ, ನಿಯತ ಮನಸ್ಕನಾಗಿ ಈ ಸಂಗಮ ಜಲವನ್ನು ನಮಸ್ಕರಿಸು. ಇದನ್ನು ಕೇಳಿ ಅತ್ಯಂತ ಧರ್ಮಾತ್ಮರಾದ ಆ ಇಬ್ಬರು ಸಹೋದರರು ನದಿಗಳಿಗೆ ವಂದಿಸಿದರು. ಗಂಗೆಯ ದಕ್ಷಿಣ ತೀರದಲ್ಲಿ ಅವರು ಇಳಿದು ವಿಶ್ವಾಮಿತ್ರರೊಂದಿಗೆ ಶೀಘ್ರವಾಗಿ ನಡೆಯತೊಡಗಿದರು. ಆಗ ಇಕ್ಷ್ವಾಕುನಂದನ ರಾಜಕುಮಾರ ಶ್ರೀರಾಮನು ತನ್ನ ಮುಂದೆ ಇರುವ ನಿರ್ಜನವಾದ ಒಂದು ವನವನ್ನು ನೋಡಿ ವಿಶ್ವಾಮಿತ್ರರಲ್ಲಿ ಕೇಳಿದನು, ಗುರುದೇವ, ಈ ವನವಾದರೂ ಬಹಳ ಅದ್ಭುತ ಹಾಗೂ ದುರ್ಗಮವಾಗಿದೆ. ಜೀರುಂಡೆಗಳ ನಾದದಿಂದ 4 ದಿಕ್ಕುಗಳು ತುಂಬಿ ಹೋಗಿದೆ. ಭಯಾನಕ ಕ್ರೂರ ಮೃಗಗಳಿಂದ ತುಂಬಿ ನಿಬಿಡವಾಗಿದೆ. ಭಯಂಕರ ಧ್ವನಿ ಮಾಡುವ ಪಕ್ಷಿಗಳು ಎಲ್ಲೆಡೆ ತುಂಬಿಕೊಂಡಿವೆ. ನಾನಾ ರೀತಿಯ ವಿಹಂಗಮಗಳು ಭೀಷಣ ಸ್ವರದಿಂದ ಕೂಗುತ್ತಿರುವವು. ಸಿಂಹ, ವ್ಯಾಘ್ರ, ವರಾಹ, ಗಜಾದಿ ಪ್ರಾಣಿಗಳಿಂದ ಈ ವನವು ಶೋಭಿಸುತ್ತಿದೆ. ದವ, ಅಶ್ವಕರ್ಣ, ಕಕುಬ, ಬಿಲ್ವ, ತಿಂದುಕ, ಪಾಟಲ, ಬದರಿ ವೃಕ್ಷಗಳಿಂದ ನಿಬಿಡವಾಗಿರುವ ದಾರುಣವಾದ ಈ ವನವು ಯಾವುದು? ಇದರ ಹೆಸರೇನು? ಹೀಗೆ ಪ್ರಶ್ನಿಸಿದ ರಾಮನಿಗೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಹೇಳಿದರು, ವತ್ಸ, ಕಕುಸ್ತನಂದನ, ಈ ಮಹಾರಣ್ಯವು ಯಾವುದೆಂಬುದನ್ನು ಹೇಳುವೆನು ಕೇಳು. ನರಶ್ರೇಷ್ಠ, ಹಿಂದೆ ಇಲ್ಲಿ ಮಲದ ಮತ್ತು ಕರುಷ ಎಂಬ 2 ಸಮೃದ್ಧಶಾಲಿ ದೇಶಗಳು ಇದ್ದವು. ಇವೆರಡೂ ದೇಶಗಳು ದೇವತೆಗಳ ಪ್ರಯತ್ನದಿಂದ ನಿರ್ಮಾಣಗೊಂಡಿದ್ದವು. ರಾಮ, ಹಿಂದೆ ವೃತಾಸುರನ ವಧೆ ಮಾಡಿದ ಬಳಿಕ ದೇವೇಂದ್ರನು ಮಲದಿಂದ ಲಿಪ್ತನಾದನು. ಹಸಿವು ಕೂಡ ಬಾಧಿಸುತ್ತಿರುವಾಗ ಅವನೊಳಗೆ ಬ್ರಹ್ಮಹತ್ಯೆಯು ಪ್ರವೇಶಿಸಿತು. ಆಗ ದೇವತೆಗಳು ಹಾಗೂ ತಪೋಧನರಾದ ಋಷಿಗಳು ಮಲಿನ ಇಂದ್ರನನ್ನು ಇಲ್ಲಿ ಗಂಗಾಜಲ ತುಂಬಿದ ಕಲಶಗಳಿಂದ ಅಭಿಷೇಕ ಮಾಡಿ ಅವನ ಮಲ ಮತ್ತು ಕರುಷ ಹಸಿವು ಇದರಿಂದ ಬಿಡುಗಡೆಗೊಳಿಸಿದರು.
ಈ ಭೂಭಾಗದಲ್ಲಿ ದೇವೇಂದ್ರನ ಶರೀರದಿಂದ ಹೊರಟ ಮಲ ಮತ್ತು ಕರುಷವನ್ನು ನೋಡಿ ದೇವತೆಗಳು ಹರ್ಷಿಸಿದರು. ಇಂದ್ರನು ಹಿಂದಿನಂತೆ ನಿರ್ಮಲ ನಿಷ್ಕರೂಪ ಅಂದರೆ ಕ್ಷುಧಾರಹಿತನಾಗಿ ಶುದ್ಧನಾದನು. ಆಗ ಅವನು ಪ್ರಸನ್ನನಾಗಿ ಈ ದೇಶಕ್ಕೆ ಉತ್ತಮ ವರವನ್ನು ಕೊಟ್ಟನು. ಇವೆರಡು ದೇಶಗಳು ಲೋಕದಲ್ಲಿ ಮಲದ ಕರುಷ ಎಂದು ವಿಖ್ಯಾತವಾಗಲಿ. ನನ್ನ ಅಂಗದ ಮಲವನ್ನು ಧರಿಸಿದ್ದರಿಂದ ಇವೆರಡು ದೇಶಗಳು ಸಮೃದ್ಧಿಶಾಲಿಗಳಾಗುವವು. ಬುದ್ಧಿವಂತ ಇಂದ್ರನು ಮಾಡಿದ ಆ ದೇಶದ ಪ್ರಶಂಸೆಯನ್ನು ನೋಡಿ ದೇವತೆಗಳು ಪಾಕಶಾಸನಿಗೆ ಪದೇ ಪದೇ ಧನ್ಯವಾದಗಳನ್ನು ಅರ್ಪಿಸಿದರು. ಶತ್ರುದಮನ ಮಲದ ಮತ್ತು ಕರುಷ ಇವೆರಡು ದೇಶಗಳು ದೀರ್ಘಕಾಲದವರೆಗೆ ಸಮೃದ್ಧಿಶಾಲಿಯಾಗಿ ಧನ ಧಾನ್ಯಗಳಿಂದ ತುಂಬಿ ಸುಖವಾಗಿದ್ದವು. ಕಾಲಾಂತರದಲ್ಲಿ ಇಲ್ಲಿಗೆ ಇಚ್ಛಾನುಸಾರ ರೂಪ ಧರಿಸುವ ಓರ್ವ ಯಕ್ಷಿಣಿಯು ಬಂದಳು. ಆಕೆಯು ಶರೀರದಲ್ಲಿ 1,000 ಆನೆಗಳ ಬಲವಿತ್ತು. ಆಕೆಯು ಬುದ್ಧಿವಂತ ಸುಂದನೆಂಬ ದೈತ್ಯನ ಪತ್ನಿಯಾಗಿದ್ದು ಆಕೆಯ ಹೆಸರು ತಾಟಕ ಎಂದಿತ್ತು. ಇಂದ್ರನಂತೆ ಪರಾಕ್ರಮಿ ಮಾರೀಚ ಎಂಬ ರಾಕ್ಷಸನು ತಾಟಕೆಯ ಪುತ್ರನಾಗಿದ್ದನು. ಅವನ ಭುಜಗಳು ದುಂಡಾಗಿದ್ದು ತಲೆಯು ಬಹಳ ದೊಡ್ಡದಾಗಿತ್ತು. ಅಗಲವಾದ ಬಾಯಿ ಹಾಗೂ ಶರೀರ ವಿಶಾಲವಾಗಿತ್ತು. ಆ ಭಯಾನಕ ರಾಕ್ಷಸನು ಇಲ್ಲಿಯ ಪ್ರಜೆಗಳನ್ನು ಸದಾ ಪೀಡಿಸುತ್ತಿದ್ದನು. ರಘುನಂದನ, ಆ ದುರಾಚಾರಿಣಿ ತಾಟಿಕೆಯು ಯಾವಾಗಲೂ ಮಲದ ಮತ್ತು ಕರುಷ ಇವೆರಡೂ ದೇಶಗಳನ್ನು ವಿನಾಶ ಮಾಡುತ್ತಾ ಇದ್ದಳು. ಈ ಯಕ್ಷಿಣಿಯು 1.5 ಯೋಜನಗಳವರೆಗಿನ ಮಾರ್ಗವನ್ನು ಅತಿಕ್ರಮಿಸಿ ಈ ವನದಲ್ಲಿ ಇರುವಳು. ಆದರೂ ನಾವು ನಮ್ಮ ಆಶ್ರಮಕ್ಕೆ ಈ ತಾಟಕಾವನದ ಮೂಲಕವೇ ಹೋಗಬೇಕಾಗಿದೆ. ನೀನು ನಿನ್ನ ಬಾಹುಬಲವನ್ನು ಆಶ್ರಯಿಸಿ ಈ ದುರಾಚಾರಣಿಯನ್ನು ಕೊಂದು ಹಾಕು. ನನ್ನ ಆಜ್ಞೆಯಿಂದ ಈ ದೇಶವನ್ನು ಪುನಃ ನಿಷ್ಕಂಠವಾಗಿಸು. ಈ ದೇಶವು ಹೀಗೆ ರಮಣೀಯವಾಗಿದ್ದರೂ ಈಗ ಯಾರೂ ಇಲ್ಲಿಗೆ ಬರಲಾರರು. ರಾಮ, ಈ ಅಸಹ್ಯ ಭಯಾನಕ ಯಕ್ಷಿಣಿಯು ಈ ದೇಶವನ್ನು ಹಾಳುಗೆಡಹಿದ್ದಾಳೆ. ಈ ವನವು ಇಷ್ಟು ಭಯಂಕರ ಏಕಿದೆ? ಇದರ ಎಲ್ಲಾ ರಹಸ್ಯವನ್ನು ನಾನು ನಿನಗೆ ತಿಳಿಸಿರುವೆನು. ಆ ಯಕ್ಷಿಣಿಯೇ ಈ ಇಡೀ ದೇಶವನ್ನು ಕೆಡಿಸಿರುವಳು. ಹಾಗೂ ಆಕೆಯು ಇಂದೂ ಕೂಡ ತನ್ನ ಕ್ರೂರ ಕರ್ಮವನ್ನು ಮಾಡುತ್ತಲೇ ಇರುವಳು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 24ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.